ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಂಟ್ರಿ ಆಗಿದೆ. ಅವರು ಈ ವಿಚಾರದಲ್ಲಿ ಮಾಜಿ ನಾಯಕ ಸಿದ್ದರಾಮಯ್ಯ ಪರಮೇಶ್ವರ್ ಸಿಡಿ ಬರಬಹುದು. ಗೋಕಾಕ್ನಲ್ಲಿ ರಮೇಶ್ ಜಾರಕಿಹೊಳಿ ಬಾಂಬ್. ಒಂದು ಕಾಲದಲ್ಲಿ ಅವರ ಸಿಡಿ ಇಟ್ಕೊಂಡೇ ವಾರಾನುಗಟ್ಟಲೆ ಓಡಿತ್ತು ಪಿಕ್ಚರ್. ಆಗ ಎಲ್ಲರೂ ನನ್ನನ್ನು ನೆಗ್ಲೆಕ್ಟ್ ಮಾಡಿದರು. ಈಗ ಒಬ್ಬರಿಗೆ ಆಗಿದೆ, ಮುಂದೆ ಸಿದ್ದರಾಮಯ್ಯಗೂ ಬರಬಹುದು. ಗೃಹ ಸಚಿವರು ಸಿಎಂ ಪಕ್ಷಾತೀತವಾಗಿ ಇತಿಶ್ರೀ ಹಾಡಲಿ, ಸಿದ್ದರಾಮಯ್ಯ ಪರಮೇಶ್ವರ್ ಸಿಡಿ ಬರಬಹುದು ಅಂತ ಮಾಜಿ ಸಿಡಿ ಖ್ಯಾತಿಯ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ದಾರೆ. ಸುತ್ತಾಕಿತ್ತು ನಂತರ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ಅಲ್ಲ ಸ್ವಾಮಿ 14 ಅದು ಸುತ್ತಾಕಿತ್ತು ನಂತರ ನೀರು ಹೋಗಿದೆ ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ. ಯಾವ ಬೇಕಾ ಕೊಡ್ತೀನ. ಇದು ಈ ಕೇಸು ಸುತ್ತಾಕಿದೆ ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೀರು ಹೋಗಿ ಡಿ ಕೆ ಮಾತಾಡದೆ ಕೊಡ್ತೀನಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ ನನ್ನ ಕಡೆ ಇದೆ. ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ CBI ಕೋರ್ಟ್ ಕೊಡ್ತೀವಿ. ಇಲ್ಲಿ ನೋಡಿ SIT ಬಗ್ಗೆ ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸ ಇಲ್ಲ. CBI ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪಾಲ್ ಮಾಡಬೇಕು. CBI ಇರಲಿ ಯಾವುದಕ್ಕೆ ಇದ್ರೆ ನೋಡ್ರಿ, ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ. ಹಣ ಕೊಟ್ಟೆಲ್ಲ ಕ್ರೀಡೆ ಮಾಡ್ತಾನೆ ಸೊಪ್ತದೆ ಅವಾಗ. ಅದಕ್ಕೆ ಮಾಡೋದು ದೇಶ ಕಾನೂನು ಉಳಿಬೇಕಾರೆ ಈ ಕೇಸಿನ ಫಿಕ್ಸ್ ಆಗಬೇಕು. ನೋಡ್ರಿ 4ನೇ ತಾರೀಕು ಹೇಳ್ತೀನಿ, ಬರೀ ಡಿ ಕೆ ಶಿವಕುಮಾರ್ ಅಲ್ಲ, ನಮ್ಮೂರು ಹತ್ರಲ್ಲಿದ್ದಾರೆ. ಆಮೇಲೆ 4ನೇ ತಾರೀಕು ನಂತರ ಅದು ಬೇರೆ ಪರ್ಸನ್. ಈಗ ಯಾಕಂದ್ರೆ ಸತತ 4 ವರ್ಷದಿಂದ ಭಾಳ ಕ್ವಶನ್ ಆಗಿದೆ. ಮೈಲಾರಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಒಂದು ಮೊದಲ ಪ್ರಶ್ನೆ, ಈ ಎಲೆಕ್ಷನ್ ಟೈಮಲ್ಲಿ ರಮೇಶ್ ಜಾರಕಿಹೊಳಿ ಎಲ್ಲಿದ್ದರು? ಈ ಸಲ ವಿಪರೀತವಾಗಿ ಕೆಲಸ ಮಾಡಿದ್ದಾರಾ BJP ಪರವಾಗಿ? ನಂಬರ್ 1. CD ವಿಚಾರಕ್ಕಾಗಿ ಮಾತ್ರ ಅವರ ಧ್ವನಿ ಕೇಳ್ತಾ ಇದೆ ಈಗ ಸದ್ಯಕ್ಕೆ, ಏನಂತೆ? ಹೌದು ಜಯಪ್ರಕಾಶ್ ಶೆಟ್ಟಿ, ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೇರವಾಗಿ ಏನು ಲೋಕಸಭಾ ಚುನಾವಣೆ ಎದುರು ಏನು ರಮೇಶ್ ಜಾರಕಿಹೊಳಿ ಅವರು ಏನು ಪ್ರಚಾರವನ್ನು ಮಾಡಿದರು. ಆದರೆ ಈ ಬಾರಿ ಸೈಲೆಂಟ್ ಆಗಿ ಪ್ರಚಾರವನ್ನು ಮಾಡಿದರು. ತಮ್ಮ ಏನು ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಮಾಡುವ ಮೂಲಕ ಏನು ಪ್ರಚಾರವನ್ನು ಕೈಗೊಂಡರು. ಆದರೆ ಬಹಿರಂಗವಾಗಿ ಪ್ರಚಾರವನ್ನು ಮಾಡಲಿಲ್ಲ ಮತ್ತು ಎಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ತಮ್ಮ ವಿರೋಧಿಗಳ ವಿರುದ್ಧವಾಗಿ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಈಗ ಇವತ್ತು ಏಕಾಏಕಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೇರವಾಗಿ ಮಾಜಿ DCM DK ಶಿವಕುಮಾರ್ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ CM ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವರ CD ಕೂಡ ಬರಬಹುದು ಅನ್ನೋ ಒಂದು ಸ್ಫೋಟಕ ಆದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದಂಥವರು ಮತದಾನವನ್ನು ಮಾಡಿದರು. ಮತದಾನದ ಬಳಿಕ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಾನು ಪದೇ CD ವಿಚಾರವಾಗಿ ಹೇಳಿಕೊಂಡೇ ಬರ್ತಿದ್ದೆ, ಆದರೆ ನನ್ನ ಮಾತನ್ನು ಯಾರೂ ಕೂಡ ಕೇಳ್ತಿರ್ಲಿಲ್ಲ. ಅಂದರೆ ನೆಗ್ಲೆಕ್ಟನ್ನು ಮಾಡ್ತಿದ್ರು, ಎಲ್ಲರೂ ಕೂಡ ನಗಾಡ್ತಿದ್ರು. ಆದರೆ ಈಗ ಒಬ್ಬರಿಗೆ ಆಗಿದೆ. ಇದು ಮುಂದೆ ಕೂಡ ಸಿದ್ದರಾಮಯ್ಯ ಅವರಿಗೂ ಬರ್ಬೋದು ಅಥವಾ ಗೃಹ ಸಚಿವ ಪರಮೇಶ್ವರ್ ಅವ್ರದ್ದು ಕೂಡ CD ಬರ್ಬೋದು. ಹೀಗಾಗಿ ಇದನ್ನು ಗಂಭೀರವಾಗಿ CM ಮತ್ತು ಗೃಹ ಸಚಿವರು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಮತ್ತು ಇದಕ್ಕೆ ಇಂತಿಶ್ರೀಯನ್ನು ಹಾಡಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ DK ಶಿವಕುಮಾರ್ ಜೊತೆಗೆ ನೇರ ವಾಗ್ದಾಳಿಯನ್ನು ಮಾಡಿದಂಥವರು ನನ್ನ ವಿಚಾರದಲ್ಲಿ, ಅಂದರೆ ನನ್ನ CD ಕೇಸ್ನಲ್ಲಿ ಕೂಡ ಇವರು DK ಶಿವಕುಮಾರ್ ಅವರು ನೇರವಾಗಿ ಭಾಗಿಯಾಗಿದ್ದರು. ಅದು ನನ್ನ ಜೊತೆಗೆ ಸಾಕ್ಷಿಗಳಿವೆ ಮತ್ತು ನನ್ನ ಬಗ್ಗೆ ಸಿಡಿಯನ್ನು ಷಡ್ಯಂತ್ರ ಮಾಡಿದಂಥ ವಿಚಾರಗಳು ಕೂಡ ನನ್ನ ಬಗ್ಗೆ ನನ್ನ ಬಳಿ ಸಾಕ್ಷಿಗಳ ಕಡೆ ಇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು CBI ತನಿಖೆಯನ್ನು ಆಗಬೇಕು. CBI ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ, ಅಂದರೆ ಉಸ್ತುವಾರಿ ನೇತೃತ್ವದಲ್ಲಿ ತನಿಖೆ ಆಗಬೇಕು. ಅಂದಾಗ ನಾನು ಆ ಸಾಕ್ಷಿಗಳನ್ನು ಕೊಡ್ತೇನೆ, ಮಾಧ್ಯಮದವರಿಗೆ ಆ ಸಾಕ್ಷಿಗಳನ್ನು ಕೊಡೋದಿಲ್ಲ. ಮತ್ತು ಈಗ ನಡೀತಿರುವಂಥ ಏನು SIT ತನಿಖೆ ಇದೆ, ಈ ತನಿಖೆ ಮೇಲೆ ನನಗೆ ಯಾವುದೇ ವಿಶ್ವಾಸ ಇಲ್ಲ ಮತ್ತು ನನ್ನ CD ತನಿಖೆ ಮೇಲೆ ವಿಶ್ವಾಸವಿಲ್ಲ. ಹೀಗಾಗಿ ಇದನ್ನು CBIಗೆ ವಹಿಸಬೇಕು ಮತ್ತು ಮಹಾನಾಯಕ
ನಾನು ಮೊದಲಿಂದ ಪದೇ ಪದೇ ಹೇಳ್ತಿದ್ದೆ, ಅವಾಗ ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡ್ರು, ನಂದು ಆಲ್ಕುಲಕ್ಕೆ ನಕ್ಕೊಂಡು ಕೂತಿದ್ರು. ಇವತ್ತು ಒಬ್ಬರು ಬಂದರೆ ಇವತ್ತು ನನಗಾಗಿದೆ. ಸಿದ್ದರಾಮಯ್ಯಗೂ ಬರ್ಬೋದು, ಪರಮೇಶ್ವರ್ ಬರ್ಬೋದು. ದಯವಿಟ್ಟು ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೂ ಇದು ಪಕ್ಷಾತೀತವಾಗಿ ಒಂದು ಇತ್ತೀಚೆಗೆ ಆಡಬೇಕಲ್ಲೇ ಅವ್ರ ಕೈ ಮುಗಿದು ಕೇಳ್ಕೊತೀನಿ ನಾನು. ಇಲ್ಲ ಸ್ವಾಮಿ, 14 ಅದು ಸುತ್ತಾಕೈತೆ, ಅದು ನಂತರ ನೀರು ಹೋಗಿದೆ. ಅಲ್ಲ ನಂದು ನನ್ನ ಕಡೆ ನೀರು ಹೋಗಿದೆ, ಯಾವ ಬೇಕಾ ಕೊಡ್ತೀನಿ. ಇದು ಈ ಕೇಸು ಸುತ್ತಾಕಿದೆ, ಹಿಂಗೆ ಅಲ್ಲಿ ಮಾಡಿದ್ರೆ ನಾನು ನೀರು ಹೋಗಿ ಡಿ ಕೆ ಮಾತಾಡದೆ ಕೊಡ್ತೀನಿಲ್ಲ. ನನ್ನ ಬಗ್ಗೆ ಷಡ್ಯಂತ್ರ ಮಾಡಿದ್ದೆ, ನನ್ನ ಕಡೆ ಇದೆ. ಯಾವಾಗ ಅರೆ ಸುಮ್ಮನೆ ಮೀಡಿಯಮ್ ಎಲ್ಲ CBI ಕೊಟ್ಟು ಕೊಡ್ತೀವಿ. ಇಲ್ಲಿ ನೋಡಿ SIT ಬಗ್ಗೆ, ಅವಾಗ SIT ಬಗ್ಗೆ ವಿಶ್ವಾಸ, ಇವಾಗ SIT ಬಗ್ಗೆ ವಿಶ್ವಾಸಿಲ್ಲ. CBI ಕೊಟ್ಟು ಸಹಿತ ಹಾಲಿ ಸುಪ್ರೀಂ ನ್ಯಾಯಾಧೀಶ ಮಣಿಪಾಲ್ ಮಾಡಬೇಕು. CBI ಇರಲಿ, ಯಾವುದಕ್ಕೆ ಇದ್ರೆ ನೋಡ್ರಿ, ಈ ಮಹಾನಾಯಕ ಭಾಳಷ್ಟು ಹಣದಲ್ಲಿ ಪ್ರಭಾವ ಅದಾನೆ, ಹಣ ಕೊಟ್ಟೆಲ್ಲ ಖರೀದಿ ಮಾಡ್ತಾನೆ ಸೊಪ್ಪು ಅವಾಗ. ಅದಕ್ಕೆ ಮಾಡೋದು ದೇಶ ಕಾನೂನು ಉಳಿಬೇಕಾರೆ ಈ ಕೇಸಿನ ಫಿಕ್ಸ್ ಆಗಬೇಕು. ನೋಡ್ರಿ, 4ನೇ ತಾರೀಕು ಹೇಳ್ತೀನಿ, ಬರೀ ಡಿ ಕೆ ಶಿವಕುಮಾರ್ ಅಲ್ಲ, ನಮ್ಮೂರು ಹತ್ರಲ್ಲಿದ್ದಾರೆ. ಆಮೇಲೆ 4ನೇ ತಾರೀಕು ನಂತರ ಅದು ಬೇರೆ ಪರ್ಸೆಂಟ್. ಈಗ ಯಾಕಂದ್ರೆ ಸತತ 4 ವರ್ಷದಿಂದ ಭಾಳ ಕ್ವಶನ್ ಆಗಿದೆ.